ನಮಸ್ಕಾರ. ಎಲ್ಲ ವಿಷಯ ಸರ್ನೇ ಹೇಳಿದೆ. ಏನಂದರೆ ನಾನು ಏನು ಹೇಳಬೇಕಂದ್ರೆ, ಇವತ್ತು ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ಮ ಇಡೀ ತಂಡ ಸೇರ್ಕೊಂಡು ಮಾಡಿದ್ದೀವಿ. ಈ ಸಿನಿಮಾನ ಮುಟ್ಸ್ಬೇಕಂದ್ರೆ ಇವಾಗ ನಮ್ಮ ಕರ್ತವ್ಯ ಆಗಿದೆ. ಮುಟ್ಸ್ಬೇಕಾದ್ರೆ ಮುಖ್ಯ ಕಾರಣನೇ ಮಾಧ್ಯಮದವರು. ನಿಮ್ಗಳ ಸಹಕಾರ ಇರಬೇಕು, ನಿಮ್ಗಳ ಆಶೀರ್ವಾದ ಇರಬೇಕು, ನಿಮ್ಮ ಸಪೋರ್ಟ್ ಇರಬೇಕು. ನೀವುಗಳೆಲ್ಲ ಒಟ್ಟಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಬೋದು. ಸುಮಾರು ಒಳ್ಳೆ ವಿಷಯ ಇದೆ ಈ ಸಿನಿಮಾಲಿ. ಪ್ರತಿಯೊಬ್ಬರು ಕುಟುಂಬದ ಸಮೇತ ನೋಡಬೇಕಾದಂಥ ಸಿನಿಮಾ. ಈ ಸಿನಿಮಾ ಮುಖಾಂತರ ನಾನು ಸುಮಾರಷ್ಟು ಕಲ್ತಿದ್ದೀನಿ. ಈ ಸಿನಿಮಾ ನೋಡ್ತಾ ನೀವುಗಳು ಸುಮಾರು ವಿಷಯ ಕಲಿಬೋದು ಅಂತ ನಾನು ಭಾವಿಸಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ. ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ. ಸೊ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ಹೇಳಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು. ಕೇಳೋದಿದೆಯಾ ಸರ್? ಸಾಂಗ್ ಆದ್ಮೇಲೆ ಸರ್ ಒಂದು 2 minutes 3 minutes ಇದೆ. 8 ನಿಮಿಷ ಇದೆ. ಎಲ್ರಿಗೂ ನಮಸ್ಕಾರ. ನಿನ್ನಿಂದಲೇ ಆದಮೇಲೆ ಹೊಂಬಾಳೆ ಬ್ಯಾನರಿಂದ ಯಾವುದೂ ಸಿನಿಮಾ ಬರ್ತಾ ಇರಲಿಲ್ಲ. ಅವರೇ ಆಡಿಯೋ ಓಪನ್ ಮಾಡಿಬಿಟ್ಟಿದ್ರು. ಬಟ್ ಈ ಸಿನಿಮಾನ ತುಂಬ ಫಾಲೋ ಮಾಡಿ, ಟ್ರೇಸ್ ಮಾಡಿ, ಫೈಟ್ ಅಂತ ಹೇಳಿದ್ರೆ ಹಠ ಮಾಡಿ ಬೇಕೇ ಬೇಕು ಸರ್ ಅಂತ ತೊಗೊಂಡಿರೋದು. ಇದಕ್ಕೆ ತುಂಬ ಕಾರಣಗಳಿದೆ. ಒಂದು ಹೊಂಬಾಳೆ ಅಂತ ಬ್ಯಾನರು ಇರಲಿ ಅಂತೇಳಿ. ಆಮೇಲೆ ಎರಡನೇದು ಸಂತೋಷ್ ಸರ್ದು ಫಸ್ಟ್ ಫಿಲಿಮಿಂದನೇ ಮಿಸ್ ಆಗ್ತಿತ್ತು, ಮಾತಾಡ್ತಿದ್ರು ಬಟ್ ಬರ್ತಾ ಇರಲಿಲ್ಲ. ಸೊ ಅದು ಒಂದು ಕಾರಣ ಆಯಿತು. ಯಾಕಂದರೆ ಅವರು ಎಲ್ಲ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಸೊ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಆಮೇಲೆ ಯುವ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರನ್ ಆ್ಯಂಥೋನಿ ಸಿನಿಮಾನ ಅವ್ರ ಜೊತೆನೇ ಡೀಲ್ ಮಾಡಿದ್ದು. ಅವಾಗ ಅಣ್ಣ ಇದ್ದರು. ಅಣ್ಣ ಅವಾಗ ಹೇಳ್ತಿದ್ರು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಒಳ್ಳೆ ಯುವ ನಾಯಕ ಬರ್ತಾರೆ ಅಂತೇಳಿ. ಬಟ್ ಡಿಲೇ ಆಯಿತು, ಬಂದಿದ್ದೀರಾ, ಸ್ವಾಗತ ಸರ್ ನಿಮಗೆ. ನಾನು ಹೇಳೋಂಗಿಲ್ಲ, ಬಟ್ ನೀವು ಇಂಡಸ್ಟ್ರಿ ಅವರೇ. ಆಮೇಲೆ ಅಜನೀಶ್ ಸರ್ ಬಗ್ಗೆ ಹೇಳಬೇಕು. ಅವ್ರದ್ದು ಒಳ್ಳೆ ಮ್ಯೂಸಿಕ್ ಯಾವಾಗಲೂ ಕೊಡ್ತಾರೆ. ಸೊ ಈ ಕಾಂಬಿನೇಷನ್ ಸೇರಿದ್ರೆ ಡೆಫಿನೆಟ್ಲಿ ಒಂದು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗೂ ಸರ್ ಹೇಳ್ದಂಗೆ ಇದು ನಮ್ಮದೊಂದು 25ನೇ ವರ್ಷ ಸಂಭ್ರಮ. ಸೊ 25 ವರ್ಷ ಬೆಳೆಸಿದ್ದೀರಾ, ಕೈ ಎಳೆದಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ಸ್. ಇದೇ ಥರ ಮುಂದೆ